GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3.8 ಮಾನಸಿಕ ಗಣಿತ ಈ ಘಟಕವನ್ನು ನೋಡುತ್ತಾ ಹೋಗೋಣ. ಈ ಮುಂದಿನ ಚಿತ್ರವನ್ನು ಗಮನಿಸಿ. ಸಂಖ್ಯೆಗಳು ಮತ್ತು ಎಳೆದಿರುವ ರೇಖೆಗಳ ಬಗ್ಗೆ ನೀವು ಏನನ್ನು ಹೇಳುವಿರಿ? 25,000, 400, 13,000, 1,500, 60,000. ಈ ರೀತಿ ಮಧ್ಯದಲ್ಲಿ ಸಂಖ್ಯೆಗಳನ್ನು ನೀಡಿ ಅಕ್ಕಪಕ್ಕದಲ್ಲಿ ಅವುಗಳಿಗೆ ಸಂಬಂಧಪಟ್ಟ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮಧ್ಯದ ಕಂಬ ಸಾಲಿನಲ್ಲಿರುವ ಸಂಖ್ಯೆಗಳನ್ನು ವಿವಿಧ ರೀತಿಯಲ್ಲಿ ಸಂಕಲನ ಮಾಡಿ ಬದಿಗಳಲ್ಲಿರುವ ಸಂಖ್ಯೆಗಳನ್ನು ಪಡೆಯಲಾಗಿದೆ. 1500 + 1500 + 400 = 3400. ಈ ಥರ ಒಂದು ಎಕ್ಸಾಂಪಲ್ ಇಲ್ಲಿ ನೀಡಲಾಗಿದೆ. ಅಂದರೆ ಇಲ್ಲಿ 3400 ಬರಲು 1500 ಒಂದು ಸಾರಿ, 1500 ಒಂದು ಸಾರಿ, 400 ಒಂದು ಸಾರಿ, ಇಷ್ಟು ಕೂಡಿಸಿ ಮೊತ್ತ 3400 ಪಡೆಯಲಾಗಿದೆ. ಅಪೇಕ್ಷಿತ ಮೊತ್ತವನ್ನು ಪಡೆಯಲು ಮಧ್ಯದ ಕಂಬ ಸಾಲಿನಲ್ಲಿರುವ ಸಂಖ್ಯೆಗಳನ್ನು ಎಷ್ಟು ಬಾರಿ ಬೇಕಾದರೂ ಬಳಸಬಹುದು. ಅಪೇಕ್ಷಿತ ಮೊತ್ತವನ್ನು ಪಡೆಯಲು ಮಧ್ಯದ ಕಂಬ ಸಾಲಿನಲ್ಲಿರುವ ಸಂಖ್ಯೆಗಳಿಂದ ಬದಿಗಳಲ್ಲಿನ ಸಂಖ್ಯೆಗಳಿಗೆ ಬಾಣಗಳನ್ನು ಎಳೆಯಿರಿ. ಅಂದರೆ ಇಲ್ಲಿ ಬೇರೆ ಸಂಖ್ಯೆಗಳನ್ನು ನೀಡಲಾಗಿದೆ. ಇದೇ ರೀತಿ ನಾವು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ಯಾವ ಯಾವ ಸಂಖ್ಯೆಗಳನ್ನು ಉಪಯೋಗಿಸುತ್ತೇವೆ ಎಂಬುದನ್ನು ಇಲ್ಲಿ ನೋಡಬೇಕಾಗುವುದು. 2 ಉದಾಹರಣೆಗಳನ್ನು ನೀಡಲಾಗಿದೆ. ಇವು ಮನಸ್ಸಿನಲ್ಲಿ ಮಾಡುವಷ್ಟು ಸರಳವಾಗಿದೆ. ಎಕ್ಸಾಂಪಲ್ 38,000. ಇಲ್ಲಿ ಎರಡು ಇದು ಒಂದಾಗಬೇಕು ಅಂದಾಗ ಮಾತ್ರ ಸರಿಯಾಗುವುದು. ಈಗ ನೋಡಿ, ಇಲ್ಲಿ 25,000 ಒಂದು ಸಾರಿ, 400 ಒಂದು ಸಾರಿ, 13,000 ಒಂದು ಸಾರಿ. ಅಂದರೆ 400, 5, 3, 8, 1, 3, 38,400. ಅಂದರೆ ಇಲ್ಲಿ ಇದು 2ರ ಬದಲಾಗಿ 1 ಅಂದಾಗ 38,400 ಬರುವುದು. ಅದೇ ರೀತಿ 3,400, 1500 + 1500 + 400, 1500, 1500, 3,000 + 3,400. ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು 1,000 ರಚಿಸಬಹುದೇ? ಏಕೆ ಸಾಧ್ಯವಿಲ್ಲ? 14,000, 15,000 ಮತ್ತು 16,000ಗಳನ್ನು ರಚಿಸಬಹುದೇ? ಹೌದು, ಇದು ಸಾಧ್ಯ. ಹೇಗೆ? ಅನ್ವೇಷಿಸಿ. 1000ದ ಯಾವ ಸಂಖ್ಯೆಗಳನ್ನು ರಚಿಸಲು ಸಾಧ್ಯವಿದೆ? ಈ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು 1000 ಸಂಖ್ಯೆಗಳನ್ನು ಬಳಸಬಹುದೇ ಅಥವಾ ಇಲ್ವಾ ಅಂತ ಈಗ ನೋಡೋಣ. ವರ್ಕ್ನಲ್ಲಿ ಇಲ್ಲಿ ನೋಡಿ, 1000 ರಚಿಸಲು ಸಾಧ್ಯವಿಲ್ಲ. ಏಕೆಂದರೆ ಮಧ್ಯದಲ್ಲಿರುವ ಸಂಖ್ಯೆಗಳಲ್ಲಿ ಕೂಡಿದರೆ ಬರುವಂಥ ಸಂಖ್ಯೆಗಳಿಲ್ಲ. ಅಂದರೆ ಇವರು ಕೊಟ್ಟಂಥ ಕೋಷ್ಟಕದಲ್ಲಿ ಯಾವುದೇ ಸಂಖ್ಯೆಗಳನ್ನು ಕೂಡಿದರೆ ಸಹ 1,000 ಬರುವಂಥ ಸಂಖ್ಯೆಗಳು ಈ ಮಧ್ಯದ ಕಂಬ ಸಾಲಿನಲ್ಲಿ ಇಲ್ಲ, ಹಾಗಾಗಿ ಬರುವುದಿಲ್ಲ. 14,000 ಬರಲು 1500 8 ಸಾರಿ, 400 5 ಸಾರಿ. ಅಂದರೆ 15 8 12,000, 400 × 5 2,000. ಎರಡನ್ನು ಕೂಡಿಸಿದಾಗ 14,000 ಬರುತ್ತದೆ. 15,000 ಬರಲು 13 ಸಾರಿ 1 ಸಾರಿ, 13,000 ಒಂದು ಸಾರಿ ಪ್ಲಸ್ 400 × 5. ಅಂದರೆ 400 5 ಸಾರಿ ತೆಗೆದುಕೊಳ್ಳಬೇಕು. 400 × 5 ಅಂದಾಗ ಇದು 2,000ವಾಗುವುದು. = 2 ಮೊತ್ತವನ್ನು ಕೂಡಿಸಿದಾಗ 15,000 ಉತ್ತರ ಬರುವುದು. 16,000 ಬರಲು 1,000 ಒಂದು ಸಾರಿ ಪ್ಲಸ್ 1,500 2 ಸಾರಿ. ಅಂದರೆ 1,500 × 2 13,000 + 3,000 = 16,000. ಈ ರೀತಿ ಬರುವುದು. ಈ ಕೋಷ್ಟಕದ ಪ್ರಕಾರ 38,800 ಬರಲು 400 2 ಸಾರಿ, 13,000 ಒಂದು ಬಾರಿ. ಅಂದರೆ ಇಲ್ಲಿ 400 2 ಸಾರಿ ಅಂದರೆ 800 ಪ್ಲಸ್ 13,000 ಎರಡೂ ಸಂಖ್ಯೆಗಳನ್ನು ಕೂಡಿಸಿದಾಗ 38,800 ಬರುವುದು. ಅದೇ ರೀತಿ 28,000 ಬರಲು 25,000 ಒಂದು ಬಾರಿ, 1,500 2 ಬಾರಿ ಗುಣಾಕಾರ ಮಾಡಿದಾಗ 28,000 ಬರುವುದು. ಅದೇ ರೀತಿ 61,600 ಬರಲು 1,500 2 ಬಾರಿ ಇಂಟು ಮಾಡಿ 60,000 ಪ್ಲಸ್ ಮಾಡಿದಾಗ 61,600 ಬರುವುದು. 31,000 ಬರಲು 13,000ವನ್ನು 4 ಬಾರಿ ಕೂಡಿಸಿ 25,000ವನ್ನು 1 ಬಾರಿ ಕೂಡಿದಾಗ 31,000 ಬರುವುದು. 3,400 ಬರಲು 400 1 ಸಾರಿ, 1,500 2 ಸಾರಿ ಕೂಡಿಸಬೇಕು. 63,000 ಬರಲು
1500 2 ಸಾರಿ, 60,000 2 ಸಾರಿ ಕೂಡಬೇಕು. 19,500 ಬರಲು 1500 3 ಸಾರಿ ಕೂಡುವುದರಿಂದ 19,500 ಬರುವುದು. ಅದೇ ರೀತಿ 20,900 ಬರಲು 1500 5 ಸಾರಿ ಗುಣಾಕಾರ ಮಾಡುವುದರಿಂದ 20,900 ಬರುವುದು. ಉದಾಹರಣೆಗೆ ಇಲ್ಲಿ ನೋಡಿ, 38,400 ಬರಲು 25,000 ಪ್ಲಸ್ 400 ಇಂಟು 2 ಪ್ಲಸ್ 13,000, 3,400 ಈಜ್ಕೊಲ್ ಟು 1500 ಪ್ಲಸ್ 1500 ಪ್ಲಸ್ 400. 28,000 ಈಜ್ಕೊಲ್ ಟು 25,000 ಪ್ಲಸ್ 1500 ಇಂಟು 2, 61,600 ಈಜ್ಕೊಲ್ ಟು 60,000 ಪ್ಲಸ್ 400 ಇಂಟು 4, 31,000 ಈಜ್ಕೊಲ್ ಟು 25,000 ಪ್ಲಸ್ 1500 ಇಂಟು 4, 63,000 ಈಜ್ಕೊಲ್ ಟು 60,000 ಪ್ಲಸ್ 1500 ಇಂಟು 2, 19,500 ಈಜ್ಕೊಲ್ ಟು 13,000 ಪ್ಲಸ್ 1500 ಇಂಟು 3 ಪ್ಲಸ್ 400 ಇಂಟು 5, 20,900 ಈಜ್ಕೊಲ್ ಟು 13,000 ಪ್ಲಸ್ 400 ಪ್ಲಸ್ 1500 ಇಂಟು 5. ಈ ರೀತಿ ಕೋಷ್ಟಕವನ್ನು ಬಿಡಿಸಿ ಬರೆಯಬೇಕು. ಕೂಡುವುದು ಮತ್ತು ಕಳೆಯುವುದು. ಇಲ್ಲಿ ಬಾಕ್ಸ್ನಲ್ಲಿರುವ ಸಂಖ್ಯೆಗಳನ್ನು ಉಪಯೋಗಿಸಿ ಅಪೇಕ್ಷಿತ ಸಂಖ್ಯೆಯನ್ನು ಪಡೆಯಲು ಸಂಕಲನ ಮತ್ತು ವ್ಯವಕಲನಗಳೆರಡನ್ನೂ ಬಳಸಬಹುದು. ಒಂದು ಉದಾಹರಣೆಯನ್ನು ತೋರಿಸಲಾಗಿದೆ. ಇಲ್ಲಿ ಎಕ್ಸಾಂಪಲ್ 39,800 ಬರಲು 40,000 ಮೈನಸ್ 800 ಪ್ಲಸ್ 300 ಪ್ಲಸ್ 300 ಈ ರೀತಿ ಕೂಡಿಸಿದಾಗ 39,800 ಬಂದಿದೆ. ಅದೇ ರೀತಿ 45,000 ಬರಲು 45,000 ಈಜ್ಕೊಲ್ ಟು 40,000 ಪ್ಲಸ್ 12,000 ಮೈನಸ್ 7,000 ಈ ಕೋಷ್ಟಕದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ಈ ಮೊತ್ತವನ್ನು ಪಡೆಯಬೇಕು. ಅದೇ ರೀತಿ 5,900 ಪಡೆಯಲು 7,000 ಪ್ಲಸ್ 800 ಮೈನಸ್ 300, 17,500 ಪಡೆಯಲು 7,000 ಪ್ಲಸ್ 7,000 ಪ್ಲಸ್ 1,500 ಪ್ಲಸ್ 1,500, 21,400 ಪಡೆಯಲು ಈಜ್ಕೊಲ್ ಟು 12,000 ಪ್ಲಸ್ 7,000 ಪ್ಲಸ್ 800 ಪ್ಲಸ್ 800 ಪ್ಲಸ್ 800 ಈ ರೀತಿ ಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತ 21,400 ಬರುವುದು. ಅಂಕಿಗಳು ಮತ್ತು ಗಣತೀಯ ಕ್ರಿಯೆಗಳು. 5 ಅಂಕೆಯ 2 ಸಂಖ್ಯೆಗಳನ್ನು ಕೂಡಿ ಪಡೆಯಬಹುದಾದ ಮತ್ತೊಂದು 5 ಅಂಕೆಯ ಸಂಖ್ಯೆಗೆ ಉದಾಹರಣೆ 12,350 ಪ್ಲಸ್ 24,545 ಈಜ್ಕೊಲ್ ಟು 36,895 ಆಗಿದೆ. 5 ಅಂಕೆಯ 2 ಸಂಖ್ಯೆಗಳನ್ನು ಕಳೆದು ಪಡೆಯಬಹುದಾದ ಮತ್ತೊಂದು 5 ಅಂಕೆಯ ಸಂಖ್ಯೆಗೆ ಉದಾಹರಣೆ 48,952 ಮೈನಸ್ 24,547 ಈಜ್ಕೊಲ್ ಟು 24,405 ಆಗಿದೆ. ಲೆಕ್ಕಾಚಾರ ಮಾಡಿ ಸಾಧ್ಯವಿದ್ದಲ್ಲಿ ಮುಂದಿನ ಪ್ರತಿ ಸನ್ನಿವೇಶಕ್ಕೆ ಒಂದು ಉದಾಹರಣೆ ಬರೆಯಿರಿ. 5 ಅಂಕಿಯ ಸಂಖ್ಯೆ ಪ್ಲಸ್ 5 ಅಂಕಿಯ ಸಂಖ್ಯೆಗಳ ಮೊತ್ತ 90,750ಕ್ಕಿಂತ ಹೆಚ್ಚು. ಅಂದರೆ ಇಲ್ಲಿ 45,100 ಪ್ಲಸ್ 50,200 ಎರಡನ್ನು ಕೂಡಿಸಿದಾಗ 95,300. ಅಂದರೆ ಇದು 95,750ಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಯಾಗಿದೆ. 5 ಅಂಕಿಯ ಸಂಖ್ಯೆ ಪ್ಲಸ್ 3 ಅಂಕಿಯ ಸಂಖ್ಯೆಗಳ ಮೊತ್ತ 6 ಅಂಕಿಯ ಒಂದು ಸಂಖ್ಯೆ 99,901 ಪ್ಲಸ್ 400 1,03,01 6 ಅಂಕಿಯ ಸಂಖ್ಯೆ ಇಲ್ಲಿ ಬಂದಿದೆ. 4 ಅಂಕಿಯ ಸಂಖ್ಯೆ ಪ್ಲಸ್ 4 ಅಂಕಿಯ ಸಂಖ್ಯೆಗಳ ಮೊತ್ತ 6 ಅಂಕಿಯ ಒಂದು ಸಂಖ್ಯೆ 9,999 9,999 ಅಂದರೆ 1,19,998 ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ 4 ಅಂಕಿಯ ದೊಡ್ಡ ಸಂಖ್ಯೆಗಳು ಎರಡನ್ನೂ ಕೂಡಿಸಿದಾಗ 5 ಅಂಕಿಯ ಸಂಖ್ಯೆ ಬಂದಿದೆ. ಆದ್ದರಿಂದ 6 ಅಂಕಿಯ ಸಂಖ್ಯೆ ಬರಲು ಸಾಧ್ಯವಿಲ್ಲ. 5 ಅಂಕಿಯ ಸಂಖ್ಯೆ ಪ್ಲಸ್ 5 ಅಂಕಿಯ ಸಂಖ್ಯೆಗಳ ಮೊತ್ತ 6 ಅಂಕಿಯ ಒಂದು ಸಂಖ್ಯೆ 70,000 ಪ್ಲಸ್ 60,000. ಅಂದರೆ ಇಲ್ಲಿ ಬಿಡಿ 10, 100, 1,000, 10,000, ಲಕ್ಷ 1,30,30,000 ಇದು ಸಾಧ್ಯವಿದೆ. 5 ಅಂಕಿಯ 2 ಅಂಕಿಗಳನ್ನು ಕೂಡಿಸಿದಾಗ 6 ಅಂಕಿಯ ಒಂದು ಸಂಖ್ಯೆಯನ್ನು ನಾವು ಪಡೆಯಬಹುದಾಗಿದೆ. 5 ಅಂಕಿಯ ಸಂಖ್ಯೆ ಪ್ಲಸ್ 3 ಅಂಕಿಯ ಸಂಖ್ಯೆಗಳ ಮೊತ್ತ 18,500 ಆಗಿರುವಂಥ ಸಂಖ್ಯೆಗಳೆಂದರೆ 18,400 ಪ್ಲಸ್ 100 18,500.
5 ಅಂಕಿಯ ಸಂಖ್ಯೆ 5 ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ 56,500ಕ್ಕಿಂತ ಕಡಿಮೆ ಅಂತ ಒಂದು ಪ್ರಶ್ನೆ ಕೇಳಲಾಗಿದೆ. 95,100 ಮೈನಸ್ 45,100 = 50,000. ಇದು 56,500ಕ್ಕಿಂತ ಕಡಿಮೆ ಇರುವ ಸಂಖ್ಯೆಯಾಗಿದೆ. 5 ಅಂಕಿಯ ಸಂಖ್ಯೆ ಮೈನಸ್ 3 ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ 4 ಅಂಕಿಯ ಒಂದು ಸಂಖ್ಯೆ. 10,100 ಮೈನಸ್ 200 ಅಂದರೆ ಇಲ್ಲಿ 10,000 ಎಂಬುದು ಒಂದು 5 ಅಂಕಿಯ ಸಂಖ್ಯೆ, 3 ಅಂಕಿಯ ಸಂಖ್ಯೆ 200, ಎರಡನ್ನೂ ಮೈನಸ್ ಮಾಡಿದಾಗ 4 ಅಂಕಿಯ ಸಂಖ್ಯೆ 9,900. 5 ಅಂಕಿಯ ಸಂಖ್ಯೆ ಮೈನಸ್ 4 ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ 4 ಅಂಕಿಯ ಒಂದು ಸಂಖ್ಯೆ. 10,001 ಮೈನಸ್ 4,001 = 6,000. ಇದು 5 ಅಂಕಿಯ ಸಂಖ್ಯೆ, ಇದು 4 ಅಂಕಿಯ ಸಂಖ್ಯೆ. ಎರಡೂ ಮೈನಸ್ ಮಾಡಿದಾಗ 4 ಅಂಕಿಯ ಸಂಖ್ಯೆ 6,000. 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ 3 ಅಂಕಿಯ ಒಂದು ಸಂಖ್ಯೆ. 10,600 10,000 ಮೈನಸ್ 600 ಇದು 10,600 5 ಅಂಕಿಯ ಸಂಖ್ಯೆಯಾಗಿದೆ. 10,000 ಅದು ಕೂಡ 5 ಅಂಕಿಯ ಸಂಖ್ಯೆಯಾಗಿದೆ. ಮೈನಸ್ ಮಾಡಿದಾಗ 3 ಅಂಕಿಯ ಸಂಖ್ಯೆಯನ್ನು ನಾವು ಇಲ್ಲಿ ಪಡೆಯುತ್ತೇವೆ. 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆಗಳ ವ್ಯತ್ಯಾಸ 91,500. ಇಲ್ಲಿ ಅತಿ ದೊಡ್ಡ ಸಂಖ್ಯೆ 99,999 ತೆಗೆದುಕೊಂಡು 5 ಅಂಕಿಯ ಚಿಕ್ಕ ಸಂಖ್ಯೆ 10,000ವನ್ನು ತೆಗೆದುಕೊಂಡು ಮೈನಸ್ ಮಾಡಿದಾಗ 89,999 ಬಂದಿದೆ. ಅಂದರೆ ಇಲ್ಲಿ ಇದಕ್ಕಿಂತ ಅತಿ ದೊಡ್ಡ ಸಂಖ್ಯೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಕೂಡ ಇದು ಸಂಖ್ಯೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಇದು ಈ 5 ಅಂಕಿಯ ಸಂಖ್ಯೆ 91,500 ನಾವು ಪಡೆಯಲು ಸಾಧ್ಯವಿಲ್ಲ. ಯಾವಾಗಲೂ, ಕೆಲವೊಮ್ಮೆ, ಎಂದಿಗೂ ಸಾಧ್ಯವಿಲ್ಲ ಕೆಲವು ಹೇಳಿಕೆಗಳನ್ನು ಮುಂದೆ ನೀಡಿದೆ. ಇವುಗಳಲ್ಲಿ ಯಾವ ಹೇಳಿಕೆಗಳು ಯಾವಾಗಲೂ ಸರಿ, ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಎಂದಿಗೂ ಸಾಧ್ಯ ಇಲ್ಲ ಎಂದು ಯೋಚಿಸಿ, ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ. ನೀವು ಏಕೆ ಹೀಗೆ ಯೋಚಿಸುವಿರಿ? ನಿಮ್ಮ ಕಾರಣಗಳನ್ನು ಬರೆಯಿರಿ. ಇವುಗಳನ್ನು ತರಗತಿಯಲ್ಲಿ ಚರ್ಚಿಸಿರಿ. ಕ್ವಶನ್ 5 ಅಂಕಿಯ ಸಂಖ್ಯೆ ಪ್ಲಸ್ 5 ಅಂಕಿಯ ಸಂಖ್ಯೆ 5 ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆಯೇ? ಇಲ್ಲಿ ಕೆಲವೊಮ್ಮೆ ಮಾತ್ರ ಸರಿ. ಏಕೆಂದರೆ ಇಲ್ಲಿ ನೋಡಿ 35,000 ಪ್ಲಸ್ 45,000 ಎರಡನ್ನೂ ಕೂಡಿಸಿದಾಗ 80,000ನ್ನು ನಾವು ಪಡೆಯುತ್ತೇವೆ. 80,000 ಪ್ಲಸ್ 70,000ನ್ನು ಕೂಡಿಸಿದಾಗ 1,50,000ವನ್ನು ನಾವು ಇಲ್ಲಿ ಪಡೆಯುತ್ತೇವೆ. ಕೆಲವೊಮ್ಮೆ ಮಾತ್ರ ಸರಿ. 5 ಅಂಕಿಯ ಕೆಲವು ಚಿಕ್ಕ ಸಂಖ್ಯೆಗಳನ್ನು ಕೂಡಿಸಿದಾಗ 5 ಅಂಕಿಯ ಸಂಖ್ಯೆ ಬರುತ್ತದೆ. ಆದರೆ 5 ಅಂಕಿಯ ಕೆಲವು ದೊಡ್ಡ ಸಂಖ್ಯೆಗಳನ್ನು ಕೂಡಿಸಿದಾಗ 6 ಅಂಕಿಯ ಸಂಖ್ಯೆ ಬರುತ್ತದೆ. 4 ಅಂಕಿಯ ಸಂಖ್ಯೆ ಪ್ಲಸ್ 2 ಅಂಕಿಯ ಸಂಖ್ಯೆ 4 ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆಯೇ? ಕೆಲವೊಮ್ಮೆ ಮಾತ್ರ ಸರಿ. ಏಕೆಂದರೆ 4 ಅಂಕಿಯ ಸಂಖ್ಯೆಗೆ 1,010 ಪ್ಲಸ್ 20 1,030, 90,100 ಪ್ಲಸ್ 50,100 ಅಂದರೆ ಇಲ್ಲಿ 1,40,200 ಕೆಲವೊಮ್ಮೆ ಮಾತ್ರ ಸರಿ. ಏಕೆಂದರೆ 4 ಅಂಕಿಯ ಕೆಲವು ದೊಡ್ಡ ಸಂಖ್ಯೆಗೆ 2 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಕೂಡಿಸಿದಾಗ 5 ಅಂಕಿಯ ಸಂಖ್ಯೆ ಬರುತ್ತದೆ. ಸಿ 4 ಅಂಕಿಯ ಸಂಖ್ಯೆ ಪ್ಲಸ್ 2 ಅಂಕಿಯ ಸಂಖ್ಯೆ 6 ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆಯೇ? 9,999 ಪ್ಲಸ್ 99 = 10,098 ಅಂದರೆ ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಕೂಡಿಸಿದಾಗಲೂ ಸಹ 5 ಅಂಕಿಯ ಮೊತ್ತ ಬಂದಿದೆ. ಆದರೆ 6 ಅಂಕಿಯ ಸಂಖ್ಯೆ ಬರುವುದಿಲ್ಲ. ಡಿ 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆ 5 ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆಯೇ? 90,000 ಮೈನಸ್ 30,000 60,000. 35,000 ಮೈನಸ್ 30,000 5,000. ಕೆಲವೊಮ್ಮೆ ಮಾತ್ರ ಸರಿ. ಕೆಲವೊಮ್ಮೆ ಮಾತ್ರ ಸರಿ. ಏಕೆಂದರೆ 5 ಅಂಕಿಯ ಕೆಲವು ದೊಡ್ಡ ಸಂಖ್ಯೆಯಿಂದ 5 ಅಂಕಿಯ ಕೆಲವು ಚಿಕ್ಕ ಸಂಖ್ಯೆಗಳನ್ನು ಕಳೆದಾಗ ಮಾತ್ರ 5 ಅಂಕಿಯ ಮೊತ್ತ ಬರುತ್ತದೆ. ಇಲ್ಲವಾದರೆ 4 ಅಂಕಿಯ ಸಂಖ್ಯೆ ಬರುತ್ತದೆ. ಈ 5 ಅಂಕಿಯ ಸಂಖ್ಯೆ ಮೈನಸ್ 2 ಅಂಕಿಯ ಸಂಖ್ಯೆ
ಈ ಅಂಕಿಯ ಒಂದು ಸಂಖ್ಯೆಯನ್ನು ನೀಡುತ್ತದೆಯೇ? 10,000 ಮೈನಸ್ 99 9,901 ಎಂದಿಗೂ ಸಾಧ್ಯವಿಲ್ಲ, ಏಕೆಂದರೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಿಂದ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಕಳೆದರೂ ಕೂಡ 4 ಅಂಕಿಯ ಸಂಖ್ಯೆ ಬರುತ್ತದೆ, ಬದಲಾಗಿ 3 ಅಂಕಿಯ ಸಂಖ್ಯೆ ಬರುವುದಿಲ್ಲ.